ಟೀಚರ್ಸ್ ಶಾರ್ಟೇಜ್ ಇಲ್ಲ. ಟೀಚರ್ ಯಾವ ಸಬ್ಜೆಕ್ಟ್ ಶಾರ್ಟೇಜ್ ಅಂತ ನೀವು ನಾಳೆ ಹೋಗಿ ಕೇಳಬೇಕು ಸ್ಕೂಲಲ್ಲಿ. SSLC ರಿಸಲ್ಟ್ ಬಂದಿದೆ, ಯಾವ ಸಬ್ಜೆಕ್ಟ್ಗೆ ಟೀಚರ್ಸ್ ಇಲ್ಲ, ಕೆಲವು ಹೋಗಿ ಅಲ್ಲಿ. ಆಮೇಲೆ ನೀವು ಬರೀರಿ ಈ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ, ಅದರಿಂದಾನೇ SSLC ಫೇಲ್ ಆಗಿದ್ದಾರೆ ಅಂತ. ಎಲ್ಲ ಸಬ್ಜೆಕ್ಟ್ ಇದೆ. ಹಿಂದಿಗೆ ಡೆಡಿಕೇಶನ್ ಹಾಕಿದ್ದಾರೆ. ಹುಡುಗಪಟ್ಟಿಂದ 3 days ಇಲ್ಲಿ ಬಂದು ಪಾಠ ಮಾಡಬೇಕು ಹಿಂದಿ. ಈಗ ಸಾರ್ ಹೇಳಿದ್ದಾರೆ ನೋಡಿ, ಕ್ಯಾಮ್ರಾ ಮತ್ತು ಪಂಚಿಂಗ್ ಸಿಸ್ಟಮ್, ಆವಾಗಲೇ ಪ್ರಾಬ್ಲಮ್ ಶುರು ಮಾಡಿದ್ರು ಸ್ಕೂಲಲ್ಲಿ ಮಾಸ್ಟರ್. ಅವ್ರು ಯಾರು ಇರಬಾರ್ದು, ಅವ್ರು 10 ಗಂಟೆಗೆ ಬರ್ಬೋದು, 1 ಗಂಟೆಗೆ ಹೋಗ್ಬೋದು, 1 ಗಂಟೆಗೆ ಬಂದು ಆಂಬ್ಯುಲೆನ್ಸ್ ಆಗ್ಬೋದು. ಈ ತರ ಏನಾದ್ರು ಇದ್ರೆ ಕಮಿಟಿ ಇದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಬಿಟ್ಬಿಟ್ರೆ ಆವಾಗ 2007 ಮಾತ್ರ ನೀಟ್ ಜೋಸಫ್ KGF ಸ್ಕೂಲ್ ಫೌಂಡೇಶನ್ ಬೇಕಾಗಿತ್ತು ಅವ್ರಿಗೆ, ಇವಾಗ ಬೇಕಾಗಿಲ್ಲ. ಕ್ಯಾಮ್ರಾ ಬರುವಾಗ 2007 ಬುಕ್ಲೆಟ್ ಇದೆ ನೋಡಿ, 2007 ಬಿಫೋರ್ ಹೆಂಗಿದೆ ಬಿಲ್ಡಿಂಗ್, ಆಫ್ಟರ್ ಹೆಂಗಿದೆ ಬಿಲ್ಡಿಂಗ್ ನೋಡಿ. ಇಲ್ಲ ಅಂದ್ರೆ 2007 ಆ ಸ್ಕೂಲ್ ಶಾಲೆ ಅವಾಗಲೇ ಮುಚ್ಚಿರ್ಬೋದು. ಮುಚ್ಚಿ ಅಲ್ಲಿರೋ ಸ್ಟೂಡೆಂಟ್ ವಿಲಿಯಂ ಸೈಡು ಸೆಂಟ್ ಜೋಸಫ್ ಕಾಲೇಜ್ ಫ್ಲೆಚ್ ಮಾಡಿದ್ರು. ಇವರೆಲ್ಲ ಬಂದು ವಿಸಿಟ್ ಮಾಡಿ, ನಾವು ಇವರಲ್ಲಿ ಹುಟ್ಟಿರೋರು. ನೀಟ್ ಜೋಸಫ್ ಏನೋ ಫಾರಿನಿಂದ ಬಂದಿಲ್ಲ, ಅಶೋಕ್ ನಗರ್ KDS ಹುಟ್ಟಿರೋದು. 2 acre ಲ್ಯಾಂಡ್ ಇದೆ ಅವ್ರ ತಾತಾದ, ಅಲ್ಲಿ ಸ್ಕೂಲ್ ಮಾಡ್ಬೋದು ಹೇಳಿದ್ರಲ್ಲ ಅವರು. ನಾನು ಮನ್ಸು ಮಾಡಿದ್ರೆ ರಿಟೈರ್ಡ್ ಟೀಚರ್ ತಗೊಂಡು ಅಲ್ಲಿ ಅಶೋಕ್ ನಗರ್ ನೋಡಿ 2 acre ಲ್ಯಾಂಡ್ ಅಲ್ಲಿ ಸ್ಕೂಲ್ ಮಾಡ್ತೀನಿ ಅಂತ. ಆಲ್ರೆಡಿ ಬೆಂಗಳೂರಲ್ಲೆಲ್ಲ ಸ್ಕೂಲ್ ಇದೆ ಅವ್ರಿಗೆ. ಇವ್ರು ಏನಂದ್ರೆ ಅಲ್ಲಿರೋ 197 ಸ್ಟೂಡೆಂಟ್ಸ್ ಇದ್ದಾರೆ, ಓಲ್ಡ್ ಸ್ಟೂಡೆಂಟ್ಸ್. ಅವರೆಲ್ಲ ಸೇರಿಸಿ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್, ನಮ್ಮ ನೀಟ್ ಸರ್, ಇನ್ನೂ ರಾಮಕೃಷ್ಣ ಸರ್ ಎಲ್ಲ ಇದ್ದಾರೆ ಇಲ್ವಾ, ಇವ್ರ ಕಡೆಯಿಂದ ಅವ್ರು ಸರ್ವಿಸ್ ಮಾಡ್ತಾ ಇದ್ದಾರೆ. ಚಾರಿಟಿ ಮಾಡೋಕ್ಕೆ ರೈಟ್ಸ್ ಇದೆ ರೀ. ಕರ್ನಾಟಕ ಸರ್ಕಾರ ಆದೇಶ ಇದೆ. ಒಂದು ಸ್ಕೂಲ್ ಕ್ಲೋಸ್ ಮಾಡಿದ್ರೆ ಅಲ್ಲಿರೋ ಓಲ್ಡ್ ಸ್ಟೂಡೆಂಟ್ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಒಂದು ಕಮಿಟಿ ಮಾಡಿ ಸ್ಕೂಲ್ ರನ್ ಮಾಡ್ಬೋದು. ಅದು ಕಾನೂನಿದೆ. ಆ ಏರಿಯಾದಲ್ಲಿ ಒಂದು ಕಮಿಟಿ ಮಾಡಿ ರನ್ ಮಾಡ್ಬೋದು. ಅದನ್ನು ಇವರು ಮಾಡಿಲ್ಲ ಅಂದ್ರೆ ಬೇರೆ ಏನ್ ಮಾಡೋದು? BGM ಅಲ್ಲಿ ಎಲ್ಲ ಸ್ಕೂಲ್ ಕ್ಲೋಸ್ ಆಗಿದೆ. KDS ಕ್ಲೋಸ್, NTS ಕ್ಲೋಸ್, ಮಸ್ಕಾಮ್ ಸಾರಿ ಅನ್ಕಾಕ್ಸ್ ಅಲ್ಲಿ ಕ್ಲೋಸ್ ಆಗಿದೆ, ಬ್ಯಾಂಡ್ ಲೈನ್ ಕ್ಲೋಸ್ ಆಗಿದೆ. ಒಂದೇ ಒಂದಿದೆ ನಮ್ಮ ಮಸ್ತು. ಇದನ್ನು ನಾವು ಕ್ಲೋಸ್ ಮಾಡೋಕ್ಕೆ ಬಿಡೋದಿಲ್ಲ. ಅಲ್ಲಿ ಪ್ರಾಬ್ಲಮ್ ಇದ್ರೆ ಓಲ್ಡ್ ಸ್ಟೂಡೆಂಟ್ಗೆ ಹೇಳಿ. PO ಮೇಡಮ್ ಬಂದರೆ ಸ್ಪೆಷಲ್ ಆಫೀಸರ್, DC 2 ವರ್ಷ ಮುಂದೆ ಲೆಟರ್ ಕೊಟ್ಟಿದ್ದಾರೆ POಗೆ, ನೀವೇ ಸ್ಪೆಷಲ್ ಆಫೀಸರ್ ಅಂತ. ಅವ್ರ ಆಫೀಸರ್ಸ್ ಹತ್ರ ಇವ್ರಿಗೆ ಹೇಳಿದ್ರೆ ಇವ್ರು ಟೀಚರ್ಸ್ ಅಲಾಟ್ ಮಾಡ್ತಾರೆ, ಇವರೇ ಸ್ಯಾಲರಿ ಕೊಡ್ತಾರೆ. ಒಂದು ಶಾಲೆಯನ್ನು ಸರ್ಕಾರ ಶಾಲೆ ಮಾಡೋ ಲೆಟರ್ ಕೊಟ್ರೆ, ಈಗ ನಿಮ್ಮ ಮೋಡಿ ಲೆಟರ್ ಬರೀರಿ, ಅವ್ರು ಫಾರ್ವರ್ಡ್ ಮಾಡ್ತಾರೆ. ಸರಿ ಅದೇನಿದೆ ಮಾಡಿ ಅಂತ. ಆ ಥರ ಲೆಟ್ರೇ ಕರೆಸ್ಪಾಂಡ್ ಆಗ್ತಾ ಇರೋದು. ಸರ್ಕಾರ ಜನ್ಮದಲ್ಲಿ ಮಾಡಕ್ಕೆ ಬರಲ್ಲ. 2008 ಸ್ಕೂಲ್ ಪೆಂಡಿಂಗ್ ಇದೆ. 7 ಸ್ಕೂಲ್ ಬಂದ್ರೆ ಸರ್ಕಾರ ಮಾಡಕ್ಕೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ. 180/2000 ಕೇಸ್ ಪೆಂಡಿಂಗ್ ಇರೋದು. ಮೂವಬಲ್ ಇಮ್ಮೂವಬಲ್ ಆಸ್ತಿ BGM ಹೈಕೋರ್ಟ್ ಅಲ್ಲಿ ಇದೆ. ಹೆಂಗ್ ನೀಟ್ ಜೋಸಫ್ ಹೆಸರಲ್ಲಿ ಅದು ಬರುತ್ತೆ? ಮನೆನೇ ಕೊಟ್ಟಿಲ್ಲ ಕೆಲಸ ಮಾಡೋರಿಗೆ, ಅಮೌಂಟ್ ಸೆಟಲ್ಮೆಂಟ್ ಆಗಲ್ಲ. ಆ ಸ್ಕೂಲ್ ಮಾತ್ರ ಒಂದು ಪೀಸ್ ಕೊಟ್ಬಿಡ್ತಾರೆ ಅವ್ರಿಗೆ. ಅದೆಲ್ಲ ಸುಳ್ಳು. ಅವರೆಲ್ಲ ಆರಾಮಿರ್ಬೇಕು, 1.5 ಲಕ್ಷ ಸಂಬಳ ಬರಬೇಕು, ಒಬ್ಬನಿಗೆ ಒಂದು ಪೆನ್ಷನ್ ಕೊಡ್ಬೇಕು ಕೊಟ್ಟಿದ್ರು ಸ್ಕೂಲಲ್ಲಿ. ನಾನು ಹೇಳಿದೆ ಮಾಸ್ಟಿಗೆ, ಅಲ್ಲೇ ಅವರು ಯಾರು ಬರೋಲ್ಲ, ನೀವು ಮಾಡಿ ಸರ್, ನೀವು ಒಂದು ಚಾರಿ ನಿಮ್ಮ ನೀವೇ ಪೇಮೆಂಟ್ ಕೊಡಿ. ನಿಮ್ಮ ಸ್ಕೂಲ್ ಅಲ್ವಾ, 20 ವರ್ಷ ಸರ್ವಿಸ್ ಆಗಿದೆ ನಿಮಗೆ, ಮಾಡಿ. ಅದನ್ನ ಮಾಡಲ್ಲ. ಸರಿ ಬೇರೆ ಯಾರಾದ್ರು ಬರ್ತಾರಾ? ಬೇರೆ ಯಾರಾದ್ರು ಕೋಲಾರ ಬರಲಿ, ಶ್ರೀನಿವಾಸಪುರ ಬರಲಿ, ಚಿಂತಾಮಣಿ ಬರಲಿ, ಯಾವ ಊರನ್ನ ಬರಲಿ, ಚಾರಿಟಿ ಮಾಡಿ. ನೀವು ಮಾಡಿಲ್ಲ ಅಂದ್ರೆ ಸ್ಕೂಲ್ ರೆಡಿ ಇದೆ KGF ಸ್ಕೂಲ್ ಫೌಂಡೇಶನ್. ಅವರು ಕಣ್ಣಲ್ಲಿ ನೀರು ಬಿಟ್ಟಾರೆ. ಏನಪ್ಪ ಇದು, ನಾವು ಇಷ್ಟು 2007 ಇಷ್ಟು ನಾವು ವರ್ಕ್ ಮಾಡಿ ರನ್ ಮಾಡಿದ್ವಿ, ಈಗ ರಿಸಲ್ಟ್ ಬಂದ್ರೆ 0 ರಿಸಲ್ಟ್ ಬಂದಿದೆ ಅಂತ ಫಾರಿನಿಂದ ಇವ್ರು ಫೋನ್ ಮಾಡಿ ತುಂಬಾ ಹೋಗಿ ಚಾರಿಟಿ ಮಾಡಿ ಅಲ್ಲ. ಇವರು ಟೈಲ್ಸ್ ಹಾಕಿದ್ದಾರೆ ಕಾಂಪೌಂಡ್, ಅಲ್ಲಿರುವ ಟಾಯ್ಲೆಟ್ ರೆಸ್ಟ್ ರೂಮ್ ಕಟ್ಟಿರೋದು ಇವರೇ. ಈಗ ಕಾಂಪೌಂಡ್ KGF ಸ್ಕೂಲ್ ಫೌಂಡೇಶನ್ ಕಂಪ್ಲೀಟ್ ಮಾಡಿರೋದು. ಆ ಬಿಲ್ಡಿಂಗಿಗೆ ಏನೋ ರೋಡಲ್ಲಿ ಇರೋ ಬಿಲ್ಡಿಂಗ್ ಬಿದ್ದೋಗುತ್ತೆ, ಅದಕ್ಕೆ ಒಂದು 25 ಲಕ್ಷ ಏನೋ 30 ಲಕ್ಷ ಕಾಂಟ್ರಾಕ್ಟ್ ಅವ್ರು ಕೊಟ್ಬಿಟ್ಟಿದ್ದಾರೆ ರಿನೋವೇಷನ್ ಮಾಡಿ ಅಂತ. ಇದೆಲ್ಲ ಪ್ರಾಬ್ಲಮ್. ಯಾರಿಂದ? ಮಾಸ್ಟರ್ ಕೂತ್ಕೊಂಡು ಮಾತಾಡ್ಬೇಕು. ಹೇಳಿದ್ರಲ್ಲ ಅವ್ರ ಆಫೀಸಲ್ಲಿ DDPಗೂ ಗೊತ್ತು, BOಗೂ ಗೊತ್ತು ಈ ಪ್ರಾಬ್ಲಮ್ ಏನಂತ. ಈಗ ಹೊಸೊಬ್ಬರು ಮೇಡಮ್ ಬಂದಿದ್ದಾರೆ, ಅವ್ರ ಹತ್ರ ಹೋಗಿ ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಯಾಕೆ ರಿಸರ್ವೇಷನ್ ಬಂದಿದೆ, ಆ ಮಾಸ್ಟರ್ ಎಲ್ಲ ಕರೆಸಿ ತನಿಖೆ ಮಾಡಿ ಅವ್ರು ಶೋಕಾಸ್ ಮಾಡಿಸ್ಕೊಂಡು ಎನ್ಕ್ವೈರಿ ಮಾಡ್ಬೇಕಂತ ನಾವು DSS ಇಂದ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. 3 days ಆಯ್ತು. ಮೇಡಮ್ ಅವರು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಸೋಲಾರ್ 35 lakhs ಖರ್ಚು ಮಾಡಿ ಸೋಲಾರ್ ಒಂದು ರೂಮಲ್ಲಿ ಇದೆ. 2 ವರ್ಷ ಆಯ್ತು ಅದು ಓಪನ್. ಅದು ಏನಾಯ್ತು ಗೊತ್ತಿಲ್ಲ. 35-40 lakhs ಇವ್ರದ್ದು KGF ಸ್ಕೂಲ್ ಫೌಂಡೇಶನ್ ಆಸ್ತಿ ಅದು. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ನೀಲ್ ಸರ್, ಇಲ್ಲಿ ಏನಾದ್ರು ಸ್ಕೂಲ್ ಇದ್ರೆ ಕರೆಂಟ್ ಅಶೋಕ್ ನಗರ್ ಬೇಕಾದ್ರೆ ತಗೊಂಡೋಗಿ, ಈ ಕಡೆ 5 lakhs ಬಂಗ್ಲಾ ಸೆಕ್ಷನ್ ಎಂಟ್ರೀಸ್ ಕರೆಂಟ್ ಬೇಕಾದ್ರೆ ತಗೊಂಡೋಗಿ ಅಂತ ಹೇಳಿದ್ರು. ಅದೆಲ್ಲ ಅವ್ರಿಗೆಲ್ಲ ನಾಶ ಮಾಡ್ಬಿಟ್ಟು ABP ಅಂತ ಒಂದು ಟ್ರೈನಿಂಗ್ ಇತ್ತು. ಸೆಂಟ್ರಲ್ ಗೌರ್ಮೆಂಟ್ ಸೇರಿದ್ರು. SSLC ಪಾಸ್ ಫೇಲ್ ಇದ್ರೆ ಆ ಸ್ಕೂಲ್ ಒಳಗಡೆ ಟ್ರೈನಿಂಗ್, ವೆಲ್ಡರು, ಎಲೆಕ್ಟ್ರಿಷಿಯನ್ ಮತ್ತೆ ಬೇರೆ ಬೇರೆ ಇದೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈಗ ಟ್ರೈನಿಂಗ್ ಕ್ಲೋಸ್ ಆಗಿದೆ, ಈ ಸಮಸ್ಯೆಯಿಂದ ಕ್ಲೋಸ್ ಆಗಿದೆ. ಅದಕ್ಕೆ ನಾವು ಹೇಳೋದು, ನಾವು ಊರವರು, ಇವರೇ ಅಶೋಕರಿಂದ ಹುಟ್ಟಿ ಬಂದಿದ್ರು, ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಆವಾಗಿಂದ 2007 ಏನ್ ಪ್ರಾಬ್ಲಮ್ ಗೊತ್ತಾ ಸರ್? ಈಗ BGM ಆಫೀಸಲ್ಲಿ ಬೇರೆ ಕಡೆಯಿಂದ ಬಂದಿದ್ದಾರೆ. ಲೋಕಲ್ ಅಲ್ಲಿ ಆಫೀಸರ್ ಇದ್ರೆ ಈ ಪ್ರಾಬ್ಲಮ್ ಬರಲ್ಲ. ಸಂಪತ್ ಕುಮಾರ್ ಇರುವಾಗ
ಇವರು ಮಾಸ್ಟರ್ ಎಲ್ಲ ಬಾಯಿ ಮುಚ್ಕೊಂಡು ಕೆಲಸ ಮಾಡಿದ್ರು. ಸಂಬತ್ ಕುಮಾರ್ ಟ್ಯೂಟರ್ 10 ಅಲ್ಲಿ ರಿಟೈರ್ಡ್ ಆಗೋದು. ಅವ್ರು ಹೋದ್ಮೇಲೆ ಪ್ರಾಬ್ಲಮ್ ಬಂತು. ಬೇರೆಯವ್ರಿಗೆ ಅದು ಸ್ಕೂಲ್ ಬಗ್ಗೆ ಗೊತ್ತಿಲ್ಲ. ಈಗ ನೀವು ಹೋಗಿ BJP ನಮ್ಗೆ ಅದೇ ಸಂಬಂಧ ರೀ, ಏನೋ ಸ್ಕೂಲ್ ಬೇಕಾ ಲೆಟರ್ ಕೊಡ್ತೀವಿ. ಯಾಕೆ ಅಮೌಂಟ್ ಇಲ್ಲ ಅವ್ರ ಹತ್ರ. ಆ ಸ್ಕೂಲ್ ರನ್ ಮಾಡ್ಬೇಕಂದ್ರೆ BJML ಅಲ್ಲಿ ಅಮೌಂಟ್ ಇಲ್ಲ. ಅದಕ್ಕೆ ಇವರು ನಾವೆಲ್ಲ BJML ಮಕ್ಕಳು ಅಲ್ಲಿ ಓದಿರೋರು ನಾವು ಚಾರಿಟಿ ಮಾಡಕ್ಕೆ ಬಂದ್ರೆ ಈ ತರ ಒಂದು ಪ್ರಾಬ್ಲಮ್. ಇದು ಫೀಸ್ ಮಾತ್ರ ತಗೊಂಡೋಗ್ತಾರೆ, ಹೆಸರಲ್ಲಿ ಬರೀತಾರೆ, ಇದು ಸ್ಕೂಲ್ ಫಾರಿನ್ ಕೊಟ್ಬಿಡ್ತಾರೆ. ಏನು ಸನ್ ಮೇರಿಸ್ ಕೊಡೋಕ್ಕಾಗತ್ತಾ? ಅದು ಚಾರಿಟಿ, ಫಾದರ್ ಕಂಟ್ರೋಲ್ ಇದೆ. ಅಂಬೇಡ್ಕರ್ ಸ್ಕೂಲ್ ಇದೆ, ಮಾಜಿ ಶಾಸಕ CM ಸ್ಟಾರ್ಟ್ ಮಾಡಿದ್ರು, ಅದನ್ನು ಕೊಡೋಕ್ಕಾಗತ್ತಾ? PS ಮತ್ತೆ ಆ ಥರ ಒಂದು ಟ್ರಸ್ಟ್ ಮಾಡಿದ್ದಾರೆ ಅವರು KDF ಸ್ಕೂಲ್ ಫೌಂಡೇಶನ್ ಇಲ್ಲ. ಈಗಲೂ ಮಾಸ್ಟರ್ ಎಲ್ಲ ಕೋಆಪರೇಟ್ ಮಾಡಿದ್ರೆ ನೆಕ್ಸ್ಟ್ ರಿಸಲ್ಟ್ ಆಗ್ಬೋದು. 100% ಬರಬೇಕಾ? ಇವ್ರು ಮನ್ಸು ಮಾಡಿದ್ರೆ ಬರುತ್ತೆ. ಟೀಚರ್ಸ್ ಸರ್ಕಾರ ಟೀಚರ್ಸ್ ಕೊಟ್ಟಿದ್ದು ಇವ್ರು ಕೊಡ್ತಾರೆ. ಟೀಚರ್ಸ್ ಸ್ಯಾಲರಿ KDF ಸ್ಕೂಲ್ ಫೌಂಡೇಶನ್ ಮಾಡಿದೆ. ಅದಕ್ಕೆ ನಾವು ಅವ್ರ ಬಗ್ಗೆ ಮಾತಾಡಿ ಬಂದಿದ್ದೀವಿ. ಅವರು ಆಮೇಲೆ ಇನ್ನೊಂದು ವಿಷಯ, ಆ ಸೈನೆಟ್ ಡಬ್ಬು ಇದೆ ನೋಡಿ, ಅದು ಕೊಡಿ. ಸೈನೆಟ್ ಡಬ್ಬು, ಆ ಡಬ್ಬಿಗೆ ಚಾರಿಟಿ ಅದಿಲ್ಲ, ಬೇರೆ ಸೈನೆಟ್ ಡಬ್ಬು ತಿಳ್ಕೊಂಡು ಅದ್ಮೇಲೆ ಅದನ್ನು ಖರ್ಚು ಮಾಡಿದೆ. ಅದು ಪೊಲಿಷನ್ಸ್ ಎಲ್ಲ ಬರುವಾಗ ನಮ್ಮ KGF ಚರ್ಚಿಗೆಲ್ಲ ಬಂದು ಎಷ್ಟೋ ಲಕ್ಷಾಂತರ KGF ಸ್ಕೂಲ್ ಫೌಂಡೇಶನ್ ಮಾಡಿದ್ರು. ಅದಕ್ಕೆ ನಾವೆಲ್ಲ ನಾವು ಕೋಆಪರೇಟ್ ಮಾಡ್ತೀವಿ. ಆ ಸ್ಕೂಲ್ ಯಾವುದೋ ಕಾರಣ ಮುಚ್ಚಬಾರ್ದು. ಅಲ್ಲಿರೋ ಎಲ್ಲ ಮಾಸ್ಟರ್ಗಳ ತನಿಖೆ ಮಾಡಬೇಕು DDPP. ಯಾಕೆ ಅಲ್ಲಿರೋ ಮಾಸ್ಟರ್ಗಳು ಯಾರು ಹಿಂದಿ ಮಾಸ್ಟರ್, ಮಾಲ್ದೇಶ್ ಕನ್ನಡ ಮಾಸ್ಟರ್, ಪ್ರತಿಯೊಂದು ಸರ್ಕಾರ ಶಾಲೆಗಳಲ್ಲಿ ಕೂಡ ದಾನಿಗಳು ಬೇಕಂತ ಮನವಿ ಪತ್ರಗಳನ್ನ ಕೊಟ್ಟು ಹುಡುಕ್ತಾ ಇದ್ದಾರೆ. ನೀವು ಒಂದು ಶಾಲೆಗೆ ಬಂದು ಡೋನರ್ ಆಗಿ ಬಂದಿದ್ದೀರಾ, ನಿಮ್ ಕಿರುಕುಳ ಕೊಡ್ತಾ ಇರೋದು ಯಾರು? ಅವ್ರ ಹೆಸರನ್ನ ಹೇಳಿ, ಯಾಕೆ ಕೊಡ್ತಾ ಇದ್ದಾರೆ? ಹೆಸರುಗಳೇ ಹೇಳಿ. ಮಾಲ್ತೇಶ್ ಅಂತವ್ರು ಏನಾಗಿದ್ದಾರೆ? ಹೌದು, ಬೇರೆ ಜೊತೆಲ್ಲ ಮಾಡ್ತಾರೆ. ಟೀಚಿಂಗ್ ನಾನ್ ಟೀಚಿಂಗ್ ಇದು ಮುಂಚೆ ಕೃಷ್ಣಪ್ಪ ಇದ್ರು, ಅವ್ರು ರಿಟೈರ್ಡ್ ಆಗಿ ಹೋಗ್ಬಿಟ್ರು. ಅಮರ್ನಾಥ್ ಇದ್ರು, ಅವ್ರು ಹೋಗ್ಬಿಟ್ರು. ಈಗ ನಾವು ಮಾಲ್ತೇಶ್ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಸ್ಕೂಲ್ ಉಳಿಸಬೇಕಾ? KDF ಸ್ಕೂಲ್ ಫೌಂಡೇಶನ್ ಸೇರ್ಸ್ಕೊಂಡು ನೀವು ಮಾಡಿ, ತೊಂದರೆ ಕೊಡಬೇಡ KDF ಸ್ಕೂಲ್ ಫೌಂಡೇಶನ್ಗೆ. ಅವ್ರು ಮಾಸ್ಟರ್ನ ಬರಲಿ, ನೀವು ಸೇರಿಸಿ ತೊಂದರೆಯಲ್ಲಿ ಮಾಡಿ. ನಿಮ್ಗೆ ಏನಾದ್ರು ಡಿಮಾಂಡ್ ಇದೆಯಾ ಈಗ ಫೌಂಡೇಶನ್ಗೆ ಹೇಳಿ, ಅವ್ರು ಮಾಡ್ತಾರೆ ಮಾಲ್ತೇಶ್ಗೆ. ಅದೇ ನಾನು ಹೇಳೋದು ಅವ್ರಿಗೆ. You are student of ಮೇಲೆ ಬಂದ ಒಟ್ಟಿ ಕೊಡೋದು ಮೇಲೆ ಇಡ್ತಿರೋದು. ನೀವೇನು ಪ್ರಶ್ನೆ ಹೇಳಕ್ಕೆ ಸರ್, ಇವಾಗ ನೀವು ಅವ್ರ ಜೊತೆ ಬಂದಿದ್ದೀರಾ, ಏನು ಯಾಕೆ ಬಂದಿದ್ದೀರಾ? ಅವರು ನಾವು ಕಾಲೇಜ್ ಫ್ರೆಂಡ್ಸು, ಜೊತೆಯಲ್ಲಿ ಓದಿರೋರು. ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು, ಇವರು ಆ ಸ್ಕೂಲಲ್ಲಿ ಓದಿರೋರು, ನಾವು ಸನ್ ಮೇರಿಸಲ್ಲಿ ಓದಿರೋರು. ಆದರೆ ನಾವು ಹುಟ್ಟಿ ಬೆಳೆದಿರೋದು KGF ಅಲ್ಲಿ. KGF ಅಲ್ಲಿ ಹುಟ್ಟು ಬೆಳೆದಿರೋದು. ಈ KGF ಅಲ್ಲಿ ಮಣ್ಣು, ಈ ಮಣ್ಣಲ್ಲಿ ನಾವು ತಿಂತಾ ಇರೋ ಅನ್ನ ಈ KGF ಮಣ್ಣಿಂದ ಬರ್ತಾ ಇರೋದು. ನಾನು ಇವಾಗ ಒಂದು ಹಂತಕ್ಕೆ ಬಂದು ಒಂದು ಸ್ಟೇಜಲ್ಲಿ ಇದ್ದೀನಂತ ಕಾರಣ ಈ KGF ಅಲ್ಲಿ ಇರೋ ಜನರಿಂದ, ನನ್ನಿಂದ ಏನಾಗ್ತಾ ಇಲ್ಲ. ಆದ್ದರಿಂದ ನಮ್ಮ KGF ಅಲ್ಲಿ ಏನೋ ಕಷ್ಟ ಬಂದ್ರೂ ನಾವು ಹೋಗಿ ನಿಂತ್ಕೊಂಡು KGF ಜನರಿಗೆ ಸಹಾಯ ಮಾಡೋಕ್ಕೆ ನಾವು ಯಾವಾಗಲೂ ಸಿದ್ಧ ಇದ್ದೀವಿ. 24/7 ನಾವು ಸಪೋರ್ಟ್ ಮಾಡೋಕ್ಕೆ ರೆಡಿ. ಇದು ಒಂದು ಕಡೆ. ಈಗ ನಾವು ಬಂದಿರೋ ಪ್ರಶ್ನೆ ಏನಂದರೆ, ಈಗ BJML ಸ್ಕೂಲು ಸ್ಟಾರ್ಟ್ ಆಗಿ ಅಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ಮಕ್ಕಳು ಓದುವಾಗ ಬಡ ಮಕ್ಕಳು ಬರ್ತಾರೆ. BJML ಕಾರ್ಮಿಕರ ಮಕ್ಕಳು ಬರ್ತಾರೆ. ಕಾರ್ಮಿಕರ ಮಕ್ಕಳು ಬರುವಾಗ ಈಗ BJML ಮುಚ್ಚೋಗಿದೆ. ಎಲ್ಲರಿಗೂ ಗೊತ್ತಿದೆ ಎಷ್ಟು ಕಷ್ಟ ಇದೆ. ಒಂದು ಮಕ್ಕಳನ್ನು ಓದಿಸ್ಬೇಕಂದ್ರೆ, ಪ್ರೈವೇಟ್ ಸ್ಕೂಲಲ್ಲಿ ಓದಬೇಕಾದ್ರೆ ತುಂಬ ಕಷ್ಟ ಇದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕಾದ್ರೆ ಅಲ್ಲಿ ಅವ್ರಿಗೆ ಬೇಕಾದಷ್ಟು ಸೌಲಭ್ಯವನ್ನು ಇಲ್ಲ. ಡೆಸ್ಕ್ ಇರಲ್ಲ, ಬೋರ್ಡ್ ಇರಲ್ಲ, ವಾಟರ್ ಇರಲ್ಲ, ಬಾತ್ರೂಮ್ ಇರಲ್ಲ, ಯಾವುದು ಸೌಲಭ್ಯವೇ ಅಲ್ಲಿ ಇಲ್ಲ. ಅದು ಮಾಡಬೇಕಂತ ಏನು ಮಾಡಿದ್ವಿ, ನಮ್ಮ ನೀನು ಮತ್ತು ಅವರು ತಂಡದವರು, ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಈ ಸ್ಕೂಲಲ್ಲಿ ನಾವು ಓದಿದ್ದೀವಿ. ನಾವು ಇಷ್ಟು ಮಟ್ಟಕ್ಕೆ ನಾವು ಬೆಳೆದು ಬಂದಿದ್ದೀವಿ. ನಾವು ಬೆಳೆದು ಬಂದ ಮೇಲೆ ನಮಗೆ ದೇವರು ಇಷ್ಟೆಲ್ಲ ಆಶೀರ್ವಾದ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ KGFಗೆ ಏನಾದರೂ ನಮ್ಮಿಂದ ಸ್ವಲ್ಪ ಏನಾದರೂ ಅನುಕೂಲ ಆಗಬೇಕು, ಓದೋ ಮಕ್ಕಳಿಗೆ ನಮ್ಮಿಂದ ಸಹಾಯ ಆಗಬೇಕು. ಅವರು ಓದಿ, ಅವ್ರನ್ನು ಚೆನ್ನಾಗಿ ಓದಿ ನಂತರ ಒಂದು ಡೆವಲಪ್ ಆಗಿ ಒಂದು ಲೆವೆಲ್ ಬರಬೇಕಂತ ಹೇಳಿ ಅವರು ಒಂದು ಕಾರ್ಯಕ್ರಮ ಮಾಡಿ ಅವರು KGF ಫೌಂಡೇಶನ್, ಎಕ್ಸ್ಕ್ಲೂಡೆಡ್ ಫೌಂಡೇಶನ್ ಅಂತ ಮಾಡ್ಕೊಂಡಿದ್ದಾರೆ. ಅದು ಮಾಡ್ಕೊಂಡಿರೋರು ಬೇರೆ ಬಡ ಮಕ್ಕಳಿಗೆ ಅಲ್ಲಿ ಸಪೋರ್ಟ್ ಮಾಡೋಕ್ಕೆ ಬರ್ತು. ಅದು ಸ್ಕೂಲನ್ನು ಇವ್ರು ತಗೊಂಡು ಹೋಗ್ಬಿಟ್ಟು ಇವ್ರ ಹೆಸರಿಗೆ ಬರ್ಸ್ಕೊಂಡು ಇವ್ರ ಹೆಸರಲ್ಲಿ ಇದು ಸ್ಕೂಲ್ ರನ್ ಆಗಬೇಕಂತ ಯಾವುದೂ ಇಲ್ಲ. ಯಾವ ಕಾರಣಕ್ಕೂ ಸ್ಕೂಲ್ ಯಾರನ್ನೂ ಬರ್ಸ್ಕೊಳಕ್ಕೆ ಬರಲ್ಲ, ಅದು ಬರ್ಸ್ಕೊಳಕ್ಕೆ ಆಗಲ್ಲ.
ಇವರು ಏನಂದ್ರೆ ಇವ್ರ ನಾಲೆಜ್, ಇವ್ರಿಗೆ ಕರ್ತವ್ಯ ಏನಂದ್ರೆ ಅಲ್ಲಿರೋ ಮಕ್ಕಳಿಗೆ ಸಹಾಯ ಮಾಡಬೇಕು, ಅಲ್ಲಿರೋ ಮಕ್ಕಳು ಚೆನ್ನಾಗಿ ಓದಬೇಕು, ಅವ್ರ ಜೀವನದಲ್ಲಿ ಒಂದು ಒಳ್ಳೆ ಲೆವೆಲ್ಗೆ ಬರಬೇಕು, ಒಂದು ಆಫೀಸರ್ ಆಗಬೇಕು, ಒಂದು IAS ಆಗಬೇಕು, ಒಂದು ಇಂಜಿನಿಯರ್ ಆಗಬೇಕಂತ ಆಸೆಯಿಂದ ಅಲ್ಲಿ ಸ್ಕೂಲಿಗೆ ಸಪೋರ್ಟ್ ಮಾಡಿ ಮೋರ್ ದೆನ್ 2007 17 ಅಲ್ಲ 2007 2020 ತನಕ ಫುಲ್ ಸಹಾಯ ಮಾಡಿ ಆ ಸ್ಕೂಲನ್ನು ಡೆವಲಪ್ ಮಾಡಿದ್ದಾರೆ ಹೊರತು ಆ ಸ್ಕೂಲನ್ನು ಹಾಳು ಮಾಡಿಲ್ಲ. ಯಾವಾಗ ಅಲ್ಲಿ ವಿಡಿಯೋ ಕ್ಯಾಮ್ರಾ CCTV ಆಗಬೇಕಂತ ಯಾವಾಗ ಇವರು ನಿರ್ಣಯ ತಗೊಂಡ್ರು ಆವಾಗ ಅಲ್ಲಿರೋ ಮಾಸ್ಟರ್ಗಳಿಗೆ ಅಲ್ಲಿರೋ ಕಾಂಪೌಂಡ್ ಅಲ್ಲಿ ಏನು ನಡೀತು ಏನಾಗತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಇವ್ರನ್ನೂ CCTV ಆಗಕ್ಕೆ ಬಿಟ್ಟಿಲ್ಲ. CCTV ಯಾಕೆ ಆಗ್ಬೇಕಂತ ಇವ್ರ ಕರ್ತವ್ಯ ಅಂದ್ರೆ ಯಾಕೆ ಆಗ್ಬೇಕಂದ್ರೆ ಅಲ್ಲಿ ಇಂಟ್ರಡಕ್ಟಿವ್ ಬೋರ್ಡ್ ಅದನ್ನ ಹಾಕ್ಬಿಟ್ರೆ ಒಂದು ಬೋರ್ಡ್ಗೆ 2.5 lakhs ಆಗುತ್ತೆ. 10 ಬೋರ್ಡ್ ಹಾಕ್ಬೇಕಂದ್ರೆ ಎಷ್ಟಾಯ್ತು? 25 ಲಕ್ಷ ಆಗುತ್ತೆ. 25 ಲಕ್ಷ ಒಂದು ವಸ್ತು ಅಲ್ಲಿ ಹಾಕ್ಬಿಟ್ಟು ಅದಕ್ಕೆ CCTV ಬೇಕಾ ಬೇಡವಾ? ಅದನ್ನ ಕಾಪಾಡಿಸೋದು ಹೆಂಗೆ? 25 ಲಕ್ಷ ಸುಮ್ಮನೆ ಬಿಟ್ಟು ಬರೋಕ್ಕಾಗಲ್ಲ. ಅದು ಕಾಪಾಡಿಸ್ಬೇಕು, ಅದು ಮಕ್ಕಳಿಗೆ ಯೂಸ್ ಆಗಬೇಕು, ಮಕ್ಕಳು ಅದನ್ನು ಯುಗೋಗ ಮಾಡಬೇಕಂತ ಕರ್ತವ್ಯದಿಂದ ಅಲ್ಲಿ CCTV ಹಾಕಕ್ಕೆ ಇವರು ನಿರ್ಣಯ ತಗೊಂಡು CCTV ಹಾಕಿ ಬರೋ ತಕ್ಷಣ ಅಲ್ಲಿರೋ ಮಾಸ್ಟರ್ಗಳಿಗೆ ಅಲ್ಲಿ ಹೋದರೆ CCTV ಬಂದ್ಬಿಟ್ರೆ ನಾವು ಎಷ್ಟು ಗಂಟೆಗೆ ಬರ್ತೀವಿ, ಎಷ್ಟು ಗಂಟೆಗೆ ಹೋಗ್ತೀವಿ, ಮಕ್ಕಳಿಗೆ ಪಾಠ ಕೊಡಿಸ್ತೀವ ಇಲ್ವಾ ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ ಅಂತೇಳಿ ಅವರು ಆವಾಗಿಂದ ಕಿರುಕುಳ ಸ್ಟಾರ್ಟ್ ಮಾಡಿಸಿ ಇವ್ರನ್ನು ಒಳಗಡೆನೆ ಬಿಟ್ಟಿಲ್ಲ. ಇದನ್ನು ಬಿಟ್ಬಿಟ್ಟು ಎಲ್ಲರ ಹತ್ರ ಹೋಗ್ಬಿಟ್ಟು ನೀನವ್ರು ಬರ್ತಾರೆ, ಅವ್ರ ಕಾಲೇಜ್ ಸ್ಕೂಲನ್ನು ಬರ್ಸ್ಕೊಳ್ತಾರೆ, ಅವ್ರು ಪ್ರೈವೇಟೈಸ್ ಮಾಡಿಕೊಂಡು ಅವ್ರು ಏನೋ ತಗೊಂಡು DCM ಹತ್ರ ಕೇಳಿ ಅವರು ಸ್ವಂತ ಸ್ಕೂಲ್ ಥರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವ್ರನ್ನ ಮಿಸ್ಗೈಡ್ ಮಾಡಿಸಿ ಎಲ್ಲ ಕಡೆ ಹೋಗಿ ಎಲ್ಲ ಪೊಲಿಟಿಷಿಯನ್ ಹತ್ರನೂ ಹೋಗಿ ಎಲ್ಲ ಕೇಳ್ಕೊಂಡು ಬಂದರು. ಇದೆಲ್ಲ ಆದಮೇಲೆ ನಾವು ಮತ್ತೆ ನಮ್ಮ ನೀರು ಮಹೇಶು ಇವರೆಲ್ಲ ಹೋಗಿ ನಮ್ಮ ರೂಪಾ ಮೇಡಮ್ನ ಭೇಟಿಯಾಗಿ ಈ ಥರ ಇದೆ ಮೇಡಮ್, ಈ ಥರ ಎಲ್ಲ ಇದೆ, ಈ ಥರ ನಾವು ಒಂದು ಸಪೋರ್ಟ್ ಮಾಡ್ತೀವಿ ಹೊರತು ಅದಕ್ಕೆ ಸ್ಕೂಲ್ ನಮಗೆ ಬೇಕಾಗಿಲ್ಲ ಅಂತ ಹೇಳಿದ್ವಿ. ಅದು ಹೋಗಿ ಏನೋ ಒಂದು 2 ವೀಕ್ಸ್ ಆಗಿದೆ. ಅವ್ರನ್ನು ಮಾತಾಡ್ಸಿದ್ದೀವಿ, ಅವ್ರನ್ನು BO ಕರೆಸಿ ಮಾತಾಡೋಣ, ಅದು ಏನಿದೆ ಒಳ್ಳೇದಾಗಲಿ. ಅದು ಆದಷ್ಟು ರಿಸಲ್ಟ್ ಬಂದ ತಕ್ಷಣ 0 ಬಂತು. 0 ಬಂದ ಮೇಲೆ ಇಡೀ KGFಗೆ ಮುಜುಗರ ಆಗಿತ್ತು. 53% ಟೋಟಲ್ ನಮ್ಮ ತಾಲೂಕಲ್ಲಿ ಬಂದಿರೋದು. ಅದು ಫಸ್ಟು ಬಿಫೋರ್ 2000 ಅದು ಮುಂಚೆ 93-94% ನಮ್ಮ ತಾಲೂಕಲ್ಲಿ ಬರ್ತಾ ಇತ್ತು. ಈಗ 53% ಬಂದಿದೆ. ಅದಕ್ಕೆ ಕಾರಣ ಅಲ್ಲಿರೋ ಟೀಚರ್ಗಳು. ಅದನ್ನೇ ಯಾರನ್ನೂ ಹೋಗಿ ಅವ್ರ ಟೀಚರ್ಗೆ ಹೇಳಿ ಯಾವ ಥರ ಮಾಡ್ಬೇಕು, ಏನು ಮಾಡಬೇಕು, ಅವ್ರಿಗೇನೆ ಗೌರ್ಮೆಂಟಿಂದ ಸಂಬಳ ಬರುತ್ತೆ ನಾವು ತಗೊಳ್ತೀವಿ ಅಂತ. ಗೌರ್ಮೆಂಟ್ ಟೀಚರ್ಸ್ ಇರೋದು ಒಂದೇ ಒಬ್ರಲ್ಲ ಇಬ್ಬರು. ಎಷ್ಟು ಜನ ಇದ್ದಾರೆ? ಮ್ಯಾಥ್ಸ್ ಇದೆ, ಕನ್ನಡ ಇದೆ, ಹೈಸ್ಕೂಲ್ನಲ್ಲಿ. ಪ್ರೈಮರಿನಲ್ಲಿ ಒಬ್ಬರನ್ನೇ ಇಲ್ಲ, ಪ್ರೈಮರಿಯಲ್ಲಿ ಒಂದು ಟೀಚರ್ನೂ ಇಲ್ಲ. ಆ ಪ್ರೈಮರಿಯಲ್ಲಿ ಇರೋ ಟೀಚರ್ಗೆ ನೀಲವರು ದಂಡ ಅವರೆಲ್ಲ ಒಂದಿನ ಸೇರಿ ಅವ್ರು ಸ್ಯಾಲ್ರಿ ಕೊಡ್ತಾ ಇರ್ತಾರೆ ಹೊರತು ಯಾರ್ಯಾರೋ ಗೌರ್ಮೆಂಟಿಂದ ಅವ್ರಿಗೆ ಸ್ಯಾಲ್ರಿ ಬರ್ತಾ ಇಲ್ಲ, ಅವ್ರಿಗೆ ಏನು ಇದಾಗ್ತಾ ಇಲ್ಲ. ಈ ಸ್ಯಾಲ್ರಿ ಕೊಡೋದು ಇವರೇ ಮಾಡ್ತಾ ಇದ್ದಾರೆ. ಟಾಯ್ಲೆಟ್ಸ್ ರೆಡಿ ಮಾಡಿದ್ದಾರೆ, ಮತ್ತೆ ಸೋಲಾರ್ ರೆಡಿ ಮಾಡಿದ್ದಾರೆ. ಅಲ್ಲಿರೋ ರೂಮ್ಸ್ ಎಲ್ಲ ಬಿದ್ದೋಗಿ ಥರ ಇತ್ತು, ಅದನ್ನು ಆಲ್ಟ್ರ್ ಮಾಡಿ ಕಾಂಪೌಂಡ್ ಮಾಡಿ ಒಳಗಡೆ ಒಂದು ಪಾರ್ಕ್ ಮಾಡಿ ಮಕ್ಕಳು ಆಡೋಕ್ಕೆ ಎಲ್ಲ ಆಟ ಆಡೋಕ್ಕೆ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡಿಸಿ ಆ ಸ್ಕೂಲನ್ನು ಒಂದು ಹಂತಕ್ಕೆ ತಗೊಂಡ್ಬಂದ ಮೇಲೆ ಅಲ್ಲಿರೋರಿಗೆ ಇಷ್ಟೆಲ್ಲ ಇದು ಬೆಳವಣಿಗೆ ಇದು ಬೆಳೀತಾ ಬರ್ತಾ ಇದೆಯಲ್ಲ, ಅದು ಅವರಿಗೆ ಕಣ್ಣಿಗೆ ಆಗ್ತಾ ಇಲ್ಲ. ಅದೇನಾದ್ರು ಕೆಡಿಸ್ಬಿಟ್ಟು ಬೇರೆ ಏನಾದರೂ ರೀತಿಗೆ ತಗೊಂಡ್ಬಿಡೋ ಹೋಗ್ಬೇಕಂತ ಹೇಳಿ ಆ ಮಾಸ್ಟರ್ ಮಾಡಿರೋ ದುರ ಅಹಂಕಾರದಿಂದ ಅವರು ಮಕ್ಕಳು ಓದಬಾರ್ದು, ಇಲ್ಲಿರೋ ಮಕ್ಕಳು ಹಂಗೆ ಇರಬೇಕು, ಓದಿಲ್ಲ ಅಂದ್ರೆ ಏನು ಮಾಡ್ತಾರೆ? 150 ಜನ ಈಗ ಓದ್ತಾ ಇರೋರು ಅವರಿಗೆ ಎಜುಕೇಶನ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತಾರೆ? 10ನೇ ಕ್ಲಾಸ್ ಹೋಯ್ತು, ಹೋದ್ಮೇಲೆ 10ನೇ ಕ್ಲಾಸ್ ಅವರು ಫೇಲ್ ಆದ್ಮೇಲೆ ಅವ್ರು ಏನು ಮಾಡ್ತಾರೆ? ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಈಗ ಒಂದು ಡ್ರೈವರ್ ಆಗಬೇಕಂದ್ರೂ SLC ಪಾಸ್ ಆಗಿರಬೇಕು, ಒಂದು ಲೈಸೆನ್ಸ್ ತಗೋಬೇಕಾದ್ರೂ SLC ಪಾಸ್ ಆಗಿರಬೇಕು, ಅವ್ರಿಗೆ ಏನಾದರೂ ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರೂ SLC ಇರಬೇಕು. SLC ಹೋದ್ಮೇಲೆ ಅವ್ರು ಏನಾಗ್ತಾರೆ? ಗಾರೆ ಕೆಲಸಕ್ಕೆ ಹೋಗ್ಬೇಕು, ಆಟೋ ಡ್ರೈವರ್ ಆಟೋ ಓಡಿಸ್ಬೇಕಂದ್ರೂ SLC ಬೇಕಾಗಿದೆ.
ಬೇರೆ ಏನು ಮಾಡ್ತಾರೆ, ಎಲ್ಲ ಬೇರೆ ರೀತಿಯಲ್ಲಿ ಹೋಗಿ ರೌಡಿಸಮ್ ಮಾಡ್ತಾರೆ, ಮತ್ತೆ ಅವ್ರು ಹಾಳಾಗ್ತಾರೆ. ಅವ್ರಿಗೆ ಬೇರೆ ಏನು ಅವ್ರ ಬದುಕಕ್ಕೆ ದಾರಿ ಇರಲ್ಲ. ಏನು ಮಾಡ್ತಾರೆ ಹುಡುಗರು? ಕೆಟ್ಟ ದಾರಿಗೆ ಹೋಗ್ತಾರ? ಅವ್ರು ಒಂದು ಎಜುಕೇಶನ್ ಕೊಟ್ಟರೆ ಅವ್ರು ಹೋದ್ಮೇಲೆ SSLC ಆದಮೇಲೆ ಕಾಲೇಜ್ಗೆ ಹೋಗ್ತಾರೆ, ITIಗೆ ಹೋಗ್ತಾರೆ, ಏನೋ ಒಂದು ಡಿಪ್ಲೊಮಾಗೆ ಹೋಗ್ತಾರೆ. ಹೋದ್ರೆ ಅವ್ರ ಲೈಫು ಚೆನ್ನಾಗಾಗತ್ತೆ. ಇದನ್ನು ಕಟ್ ಮಾಡೋದು ಯಾಕೆ? ಸರ್ ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ ಅದನ್ನು ಸ್ಕೂಲನ್ನು ಇವರು ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡಬೇಕು. ನಮಗೆ ಆ ಸ್ಕೂಲ್ ಬೇಕಾಗಿಲ್ಲ. ಆ ಸ್ಕೂಲು ನಮಗೆ ಏನು ಬರೆದು ಕೊಡೋದು ಬೇಡ. ಆ ಸ್ಕೂಲ್ಗೆ ನಮಗೆ ಏನೋ ನಾವು ಬರೆದು ಕೊಟ್ಟು ನಮ್ಮ ಸ್ವಂತ ಮಾಡ್ಕೊಂಡಿದ್ದೀವಿ ಅಂತ ಅದನ್ನು ಬೇಕಾಗಿಲ್ಲ. ಸ್ಕೂಲನ್ನು ಡೆವಲಪ್ ಮಾಡಿಸ್ಬೇಕು. ಅಲ್ಲಿ ಓದೋ ಮಕ್ಕಳಿಗೆ ನಮ್ಮಿಂದ ಸಹಾಯ ಆಗಬೇಕು. ಆ ಸಹಾಯ ಆಗೋಕ್ಕೆ ಅವರು ಬಿಡಬೇಕು. ಸರ್ಕಾರ ರನ್ ಮಾಡಿದ್ರೆ ಫಸ್ಟ್ ಇವರೇ ಸಪೋರ್ಟ್ ಮಾಡೋದು. KGM ಸ್ಕೂಲ್ ಫೌಂಡೇಶನ್ ಟೀಮ್ ಫಸ್ಟ್ ಸಪೋರ್ಟ್ ಸರ್ಕಾರ ತಗೊಂಡ್ರೆ ಈಗ ಸರ್ಕಾರ ಶಾಲೆನೇ ಅದು BGM ಹತ್ರ ಇದೆ. ಈಗ ಸರ್ಕಾರ ತಗೋಬೇಕಾ? ಸರ್ಕಾರ ತಗೊಳಕ್ಕೆ ಏನು ನಾವು ಸಪೋರ್ಟ್ ಮಾಡಬೇಕು? ನಾವು ಏನು ಮಾಡಬೇಕು? ಸರ್ಕಾರಕ್ಕೆ ಏನು ನಾವು ನಮ್ಮಿಂದ ಡೊನೇಷನ್ ಮಾಡಿಸ್ಬೇಕು? ಸ್ಕೂಲ್ಗೆ ಏನು ಮಾಡಬೇಕು? ಸರ್ಕಾರ ತಗೊಂಡ್ರೆ ತುಂಬ ಒಳ್ಳೆಯದು. ದಯವಿಟ್ಟು ಅದನ್ನು ಸರ್ಕಾರ ತಗೊಂಡ್ರೆ ಇನ್ನೂ ಒಳ್ಳೆಯದಂತ ಹೇಳ್ತೀವಿ. ಸರ್ ಮತ್ತೆ ಪದ ತಿಮ್ಮ ಮಾತಾಡಿದ್ದೀರಾ, ಈ ಬೇಡಿಕೆಗಳು ಯಾರು ಬಿಡ್ತಾ ಇದ್ದಾರೆ? ಅವ್ರ ಹೆಸರು ಅಲ್ಲ ಏನಿಗೆ ಅದು ಉಳಿದ್ರೆ ಮಾಸಿಕ್ ಬರೋದು ಮಾಲ್ಕೇಶ್ ಮಾಡಂದ್ರೆ ಮಾಲ್ತೀಸ್ ಅಂತ ಇದಾರಲ್ಲ, ಮಾಲ್ತೀಸ್ ಮತ್ತೆ ಮುಂಚೆ ಒಂದು ಪ್ರಿನ್ಸಿಪಲ್ ಇದ್ರಂತೆ, ಅವ್ರ ಹೆಸರು ಹೇಳೋ ಅಮರ್ನಾಥ್ ರಿಟೈರ್ಡ್ ಆಗ್ಬಿಟ್ರು. ಕೃಷ್ಣಪ್ಪ ಈಗ ಇರೋ ಸೀನಿಯರ್ ಮಾಸ್ಟರ್ ಯಾರಂದ್ರೆ ಮಾಲ್ತೇಶ್. ಇಂಥವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ತುಂಬಾ ಅಪ್ಸೆಟ್ ಆಗಿದ್ರಿ. ಯಾತಕ್ಕಾಗಿ ನಿಮಗೆ ಅಪ್ಸೆಟ್? ನಿಮಗೆ ಏನಕ್ಕೆ ಸರ್? ನಿಮ್ಮ ಮೇಲೆ ಒಂದು ಆರೋಪಗಳು ಮೇಲವರು ಶಾಲೆನ ಕಬಳಿಸ್ಕೊಡ್ತಾರೆ, ಹಾಗೆ ನೀವು ಏನು ಹೇಳಕ್ ಬಯಸ್ತೀರಾ ಸರ್? ಸ್ಪಷ್ಟೀಕರಣ ಏನು ಹೇಳ್ತೀರಾ ಈ ಜನರಿಗೆ? ನೀವು ಏನು ಹೇಳ್ತೀರಾ? ಅಪ್ಸೆಟ್ ಆಗಲಿಲ್ಲ ಅಂದರೆ ಬೇರೆ ಏನು ಮಾಡೋದು ಸರ್? ಆ ಸ್ಕೂಲ್ನಲ್ಲಿ ಎಲ್ಲ ಓದಿ ಒಳ್ಳೆ ಪೊಸಿಷನಲ್ಲಿ 2007 ಬರ್ತಾ ಇದ್ವಿ. ನಾನು ತಿರ್ಗಾ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ, ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ನಮಗೆ ಸ್ಕೂಲ್ ಬೇಕಾಗಿಲ್ಲ, ಬರೀ ಸ್ಕೂಲ್ ಸಪೋರ್ಟ್ ಮಾಡೋಕ್ಕೆ ಬಿಡಿ. ನಮಗೆ ಎಲ್ಲ ಹೇಳ್ತಾರೆ KG ಸ್ಕೂಲ್ ಫೌಂಡೇಶನ್ ಬಂದು ಸ್ಕೂಲ್ ತಗೊಳ್ಳೋಕ್ಕೆ ಪ್ರೈವೇಟ್ ಮಾಡೋಕ್ಕೆ ಬಂದಿದ್ದಾರಂತ. 2007 ಮಾಡ್ತಾ ಇದ್ವಿ. 18 years ಆಗಿದೆ ಸಪೋರ್ಟ್ ಮಾಡ್ತಾ ಇದ್ವಿ. ನಮಗೆ ಬೇಕಾಗಿಲ್ಲ ಸ್ಕೂಲ್, ಸಪೋರ್ಟ್ ಮಾಡೋಕ್ಕೆ ಬಿಡಿ. ನಮಗೆ ಟೀಚರ್ಸ್ ಇಲ್ಲ, ಅದಕ್ಕೆ 0% ರಿಸಲ್ಟ್ಸ್ ಬರುತ್ತೆ. ನಮಗೆ ಬಿಡಿ, ನಾವು ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ. ನಮ್ಮ ಎಲ್ಲರೂ ಉದ್ದೇಶ ಏನು ಸರ್? ಹೆಲ್ಪ್ ಮಾಡೋಕ್ಕೆ ಸರ್. ನಮ್ಮ ಉದ್ದೇಶ ಏನು ಸರ್? ಹೆಲ್ಪ್ ಮಾಡೋದು ಸರ್, ಓದಿರೋ ಸ್ಕೂಲು ಹೆಲ್ಪ್ ಮಾಡಬೇಕು. ಟೀಚರ್ಸ್ ಇಲ್ಲ ಅಲ್ಲಿ. ಪ್ರೈಮರಿ ಸ್ಕೂಲ್ನಲ್ಲಿ ಇವಾಗ ಹಳೆ ಹೆಡ್ ಮಾಸ್ಟರ್ ಇದ್ರು, ಅವ್ರು ರಿಟೈರ್ ಆಗಬೇಕು. ಇವಾಗ 0 ಒಂದು ಟೀಚರ್ ಇಲ್ಲ. ಫೌಂಡೇಶನ್ ಇಲ್ಲ ಅಂದರೆ ರಿಸಲ್ಟ್ 0ನೇ ಬರುತ್ತೆ. 100% 0 ಬರುತ್ತೆ. ಹೆಲ್ಪ್ ಮಾಡೋಕ್ಕೆ ನಮಗೆ ಬಿಡಿ. ಮುಂದೆ ಎಲ್ಲರೂ ಮುಂದೆ ಹೇಳ್ತೀನಿ, ಇವಾಗಲೇ ಹೇಳ್ತೀನಿ, ಸ್ಕೂಲ್ ಅದು ಇನ್ನೊಂದು ಪ್ರಶ್ನೆ ಸರ್, ಹೆಂಗೆ ತಗೊಳ್ಳೋಕ್ಕಾಗುತ್ತೆ ಸರ್? ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್, ಗೌರ್ಮೆಂಟ್ ಏಡೆಡ್ ಸ್ಕೂಲ್, ಯಾರಾದರೂ ಬಂದು ಹೆಂಗೆ ತಗೊಳ್ಳೋಕ್ಕಾಗುತ್ತೆ ಸರ್? ಸುಮ್ಮನೆ ಜನ ಬಂದ್ಬಿಟ್ಟು ಹೇಳ್ತಾರೆ ಈ ಥರ ಪ್ರೈವೇಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್. ಬೇಕಾಗಿಲ್ಲ, ಆಗಲ್ಲ. ಸಪೋರ್ಟ್ ಮಾಡೋಕ್ಕೆ ಬಿಡಿ. ನಮಗೆ ಟೀಚರ್ಸ್ಗೆ ಏನು ಹೇಳ್ತೀರಾ ಸರ್? ಗೌರ್ಮೆಂಟ್ಗೆ ಏನು ಹೇಳ್ತೀರಾ? ಸರ್, ಈ ಜನಕ್ಕೆ ಏನು ಹೇಳ್ತೀರಾ ಸರ್? ಗೌರ್ಮೆಂಟ್ಗೆ ನಾವು ಸಪೋರ್ಟ್ ಮಾಡೋಕ್ಕೆ ಇದ್ದೀವಿ. ಅದು ಗೌರ್ಮೆಂಟ್ ಸ್ಕೂಲ್ ಆಗಿ ಏಡೆಡ್ ಸ್ಕೂಲ್ ಆಗಿತ್ತು. ಅಲ್ಲಿಂದ ನಾವೆಲ್ಲ ಓದಿ ನಾವು ಇಷ್ಟು ಇದು ಬಂದ್ವಿ. ಗೌರ್ಮೆಂಟ್ಗೆ ಸಪೋರ್ಟ್ ಮಾಡೋಕ್ಕೆ ಇದ್ವಿ ನಾವು. ನಮಗೆ ಸಪೋರ್ಟ್ ಮಾಡೋಕ್ಕೆ ಬಿಡಿ, ಅಷ್ಟೇ ಕೇಳ್ತಾ ಇದ್ದೀವಿ, ಬೇರೆ ಏನಿಲ್ಲ ಸರ್. ತಮ್ಮಲ್ಲಿ ಪ್ರಾರಂಭದಿಂದ ನಾವು ನಿಮ್ಮ ನ್ಯೂಸ್ಗಳನ್ನ ಮಾಡಿದ್ದೀವಿ. ಕೋವಿಡ್ ಪೀರಿಯಡು ಅಥವಾ ಮಕ್ಕಳನ್ನ ಸೇರಿಸೋಕನ್ನ ತಾವು ಎಷ್ಟು ಪ್ರಯತ್ನ ಪಟ್ಟಿದ್ದೀರ, ಕೋವಿಡ್ ಪೀರಿಯಡ್ಗೆ ಬಡವ ಜನತೆಗೆ ಏನೇನು ಸಪೋರ್ಟ್ ಮಾಡಿದ್ದಾರೆ ಅಂತ ಅಲ್ಲಿ ನಾವೆಲ್ಲ ರೆಕಾರ್ಡ್ ಮಾಡಿದ್ದೀವಿ. ಆವಾಗ ಇದ್ದವರು ಈಗ ಮಾತ್ರ ಯಾಕೆ ನಿಮ್ಗೆ ಪರ್ಸ್ನಲ್ಲಾಗಿ ಕಿರುಕುಳ ಕೊಡ್ತಾ ಇದ್ದಾರೆ? ಸರ್, ಅದೇ ಸರ್, ನಮ್ಮ ಫ್ರೆಂಡ್ ಹೇಳಿದ್ರು ಸರ್, ಕೋವಿಡ್ ಟೈಮ್ನಲ್ಲಿ 2 ವರ್ಷಕ್ಕೆ ಮಕ್ಕಳು ಸ್ಕೂಲ್ ಬಂದಿಲ್ಲ. ಆದರೆ ನಮ್ಮ ಟೀಚರ್ಸ್, ನಮ್ಮ ಪ್ರೈವೇಟ್, ನಮ್ಮ ಫೌಂಡೇಶನಿಂದ ಟೀಚರ್ ಸ್ಯಾಲ್ರಿ ಕೊಡ್ತಾ ಇದ್ವಿ. 2013 ಕೊಡ್ತಾ ಇದ್ವಿ. ಲೈನಾಗಿ ಹೋಗಿ ಪಾಠ ಹೇಳ್ಕೊಟ್ರು. ಆದರೆ ಆ ಗ್ಯಾಪ್ ಬಂತು. ಸೊ ಆ ಗ್ಯಾಪ್ ಕವರ್ ಮಾಡೋಕ್ಕೆ ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಅಪ್ಗ್ರೇಡ್ ಮಾಡಬೇಕಂದ್ರೆ ಇಂಟ್ರಾಕ್ಟಿವ್ ಬೋರ್ಡ್ಸ್ ಹಾಕೋಣ, ಸೊ ಇನ್ನೂ ಪಾಠ ಹೇಳ್ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಆದರೆ ಈಚ್ ಬೋರ್ಡ್ ಬಂದುಬಿಟ್ಟು 2.5 lakh rupees. ನಮ್ಮ ಫೌಂಡೇಶನ್ನಲ್ಲಿ 165 ಮೆಂಬರ್ಸ್ ಇದ್ದಾರೆ. 1963 ಬ್ಯಾಚ್ 10th ಸ್ಟ್ಯಾಂಡರ್ಡಿಂದ 2000 ತನಕ ಇದ್ದಾರೆ.
165 ಸ್ಟೂಡೆಂಟ್ಸ್ ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಈಚ್ ಬೋರ್ಡ್ ಬಂದ್ಬಿಟ್ಟು 2.5 lakhs. ಸೊ 10 ಕ್ಲಾಸ್ ರೂಮ್ಸ್ 25 lakh rupees ಇತ್ತು. ಅದಾದಮೇಲೆ ನರಸಿಂಹಮೂರ್ತಿ ಅಂತ ಕೇಬ್ಲಿಂಗ್ ಇಂಟರ್ನೆಟ್ ಹೈ ಸ್ಪೀಡ್ ಇಂಟರ್ನೆಟ್ ಕೇಬ್ಲಿಂಗ್, ಯಾಕಂದರೆ ಇಂಟ್ರಾಕ್ಟಿವ್ ಬೋರ್ಡ್ ಬೇಕಂದರೆ ಹೈ ಸ್ಪೀಡ್ ಬೇಕಾಗುತ್ತೆ. 12 lakhs ಖರ್ಚು ಮಾಡಿ ಕೇಬ್ಲಿಂಗ್ ಎಲ್ಲ ಹಾಕಿದ್ವಿ. ಅದಾದಮೇಲೆ ಕ್ಯಾಮ್ರಾಸ್ ಹಾಕಿದ್ವಿ. ಅಲ್ಲಿಂದ ಶುರು ಆಯಿತು. ಇಲ್ಲ ಕ್ಯಾಮ್ರಾ ನೀವು ಆ ಶಾಲೆಗೆ ಡೋನರ್ ಆಗಿ ಇಷ್ಟು ಸೇವೆ ಮಾಡಿದ್ದೀರಾ. ಅಷ್ಟೇ ಸರ್. ಆದರೆ ಮಾಲ್ತೇಶ್ ಅವ್ರು ಮಾತ್ರ ನಿಮ್ಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಇಷ್ಟು ವರ್ಷಗಳ ಕಿರುಕುಳ ಕೊಟ್ಟು 0% ಬರೋ ಕಾರಣ ಟೀಚರ್ ಇಲ್ಲ ಸರ್. ಮನ್ಸು ಬಿಟ್ಟು ಮಾತಾಡಬೇಕು. ಇಷ್ಟು ಮೀಡಿಯಾಗಳನ್ನ ಕರೆದ ನಂತರ ಬಚ್ಚಿಟ್ಕೊಂಡು ಮಾತಾಡೋದು ಸರಿ ಇಲ್ಲ ಸರ್. ಟೀಚರ್ ಇಲ್ಲ ಸರ್. ಟೀಚರ್ ಇಲ್ಲ ಅಂದರೆ ಝೀರೋನೇ ಆಗುತ್ತೆ ಸರ್. ಮಾಲ್ತೇಶ್ ಪರ್ಸನಲ್ ಆಗಿ ನಿಮ್ಮ ಮೇಲೆ ಟಾರ್ಗೆಟ್ ಯಾಕೆ ಮಾಡ್ತಾರೆ ಸರ್? ಅದೇ ಸರ್, ಆ ಕ್ಯಾಮ್ರಾಸ್ ಬೇಕಾಗಿಲ್ಲ ಸರ್ ಅವ್ರಿಗೆ. ಕ್ಯಾಮ್ರಾ ಬೇಕಾಗಿ. ಕ್ಯಾಮ್ರಾ ಬೇಕಾಗಿ. ಕ್ಯಾಮ್ರಾ ಇಲ್ಲ ಅಂದರೆ ನಿಮ್ಮನ್ನು ಅಲೋ ಮಾಡ್ತಾರೆ. 15 years ಆಗಿ ಅಲೋ ಮಾಡಿದ್ರು. 15 years ಆಗಿ ಆಯ್ತಲ್ಲ. 2007 ಅವರೆಲ್ಲ ಇದ್ರು. ಅವರೆಲ್ಲ ಇದ್ರೆ ಪ್ಲಸ್ ಇನ್ನೊಂದು ಹೇಳಿದ್ರು, ಈ 0% ರಿಸಲ್ಟ್ಸ್ಗೆ ಓಲ್ಡ್ ಸ್ಟೂಡೆಂಟ್ಸೇ ಕಾರಣ. 4 years ಅಂದರೆ ಹೋಗ್ಲಿಲ್ಲ ಸ್ಕೂಲ್ಗೆ. ನಮಗೆ ಒಳಗಡೆ ಪ್ರವೇಶ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಪ್ಲಸ್ ನಾವು ಸರ್ ನಮ್ದೆಲ್ಲ ಬಿಸ್ನೆಸ್ ಇದೆ, ಕಂಪನಿ ಇದೆ, ಕೆಲಸ ಇದೆ. ಸ್ಕೂಲ್ ಫೌಂಡೇಶನ್ ಅನುದಾನದಿಂದ ಅಧ್ಯಾಪಕರನ್ನು ಇಟ್ಟು ಅವ್ರಿಗೆ ಸಂಬಳ ನಾವು ಕೊಟ್ಟು ಮಕ್ಕಳಿಗೆ ಇದ್ರ ಟೀಚಿಂಗ್ ಮಾಡ್ತಾ ಇದ್ವಿ. ಇತ್ತೀಚೆಗೆ ಈಗ ಒಂದು 3-4 ವರ್ಷದಿಂದ ನಮಗೆ ಒಳಗಡೆ ಎಂಟ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಸರ್ಕಾರ ಆಗಲಿ ಆ ಶಾಲೆಯ ಅಧ್ಯಾಪಕರಾಗಲಿ ನಮಗೆ ಒಳಗಡೆ ಹೋಗೋಕ್ಕೆ ಬಿಟ್ಟಿಲ್ಲ. ಅದರಿಂದ ಫಲಿತಾಂಶ ನಿಮಗೆ ಈಗ ಹಾಲೇನೋ ನೀರೇನೋ ಕ್ಲೀನಾಗಿ ಬರ್ದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ. ನಾವಿದ್ದಾಗ ಏನು ಫಲಿತಾಂಶ ಇತ್ತು, ಇವಾಗ ಏನು ಫಲಿತಾಂಶ ಬರ್ತಾ ಇದೆ. ಅಂದರೆ ಈಗ ಮಾಲ್ತೇಶು ಓಲ್ಡ್ ಸ್ಟೂಡೆಂಟ್ಸ್ ಇಂದನೇ 0% ಬರೋಕ್ಕೆ ಕಾರಣ ಅಂತ ಹೇಳಿದ್ದು ಅದಕ್ಕೆ ಸುಳ್ಳು ಆರೋಪ. ಸುಳ್ಳು ನಮಗೆ ಒಳಗಡೆ ಹೋಗೋಕ್ಕೆ ಅವಕಾಶ ಕೊಟ್ಟಿಲ್ಲ. ನಾನು ಮಾತಾಡ್ತೀನಿ. ಒಂದೇ ಸರ್, 4 years ಅಂತ ನಾವು ಸ್ಕೂಲ್ ಹೋಗಲಿಲ್ಲ. ನಮ್ಮ ಟೀಚರ್ಸ್ ಎಲ್ಲ ಯಾರೂ ಬೇಕಿಲ್ಲ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th standard ಯಾರೂ ಟೀಚರ್ ಅಲ್ಲ. ಪ್ಲಸ್ ಅವರೇ ಹೇಳ್ತಾ ಇದ್ದಾರೆ ನಮಗೆ ಟೀಚರ್ಸ್ ಇಲ್ಲ, ಅದಕ್ಕೆ 0%. ಹೌದು 0% ಆಗುತ್ತೆ. ಯಾಕೆ ಸ್ಟಾಪ್ ಮಾಡಿದ್ವಿ? ನಮಗೆ ನಾವು ಟೀಚರ್ ಕೊಟ್ಟಿದ್ವಿ. 2013ಇಂದ ಟೀಚರ್ಸ್ಗೆ ಸ್ಪಾನ್ಸರ್ ಮಾಡ್ತಾರೆ ಫೌಂಡೇಶನ್. ಯಾಕೆ ಸ್ಟಾಪ್ ಮಾಡಿದ್ರು? ಸ್ಟಾಪ್ ಮಾಡಿದರೆ ರಿಸಲ್ಟ್ 0ನೇ ಬರುತ್ತೆ. ಬೇರೆ ಏನಾಗುತ್ತೆ? ಚಾನ್ಸೇ ಇಲ್ಲ, 0ನೇ ಆಗುತ್ತೆ. ಪ್ಲಸ್ ಇಲ್ಲ ಇವರೆಲ್ಲ ಬಡವರು, ತಮಿಳವರು ಏನು ಹೇಳ್ತಾರೆ. ಡಾಕ್ಟರ್ ಯಾರು? ಈ ಊರೇ. ಹೆಂಗೆ ಡಾಕ್ಟರ್ ಆದರು ಆ ಸ್ಕೂಲ್ನಲ್ಲಿ ಓದಿ? ಅದು ಹೆಂಗೆ ಚೇಂಜ್ ಆಯಿತು? ಲಾಸ್ಟ್ 3 years 4 yearsನಲ್ಲಿ ಹೆಂಗೆ ಚೇಂಜ್ ಆಯಿತು ಸರ್? ಇಲ್ಲ, ಓಲ್ಡ್ ಸ್ಟೂಡೆಂಟಿಂದ 0% ಬರಬೇಕಂದ್ರೆ ಓಲ್ಡ್ ಸ್ಟೂಡೆಂಟ್ ಹೋಗ್ಬಿಟ್ಟು ಏನಾದರೂ ನಾವು ಕ್ಲಾಸ್ ತಗೊಳ್ತೀವ, ಇಲ್ಲ ಹೋಗ್ಬಿಟ್ಟು ಮಕ್ಕಳಿಗೆ ಪಾಠ ತಗೊಳ್ತೀವ. ನಾವು ಇರೋದು ಹಣಕಾಸು ಸಪೋರ್ಟ್ ಮಾಡಿ ಅವರಿಗೆ ಓದೋಕ್ಕೆ ಏನೇನು ಬೇಕೋ, ಸೌಲಭ್ಯಗಳು ಏನು ಬೇಕೋ ಅದನ್ನು ಕೊಡೋಕ್ಕೆ ತಾನೇ ನಾವಿರೋದು. ನಾವು ಹೋಗ್ಬಿಟ್ಟು ನಾವೇನು ಟೀಚರ್ಗಳಲ್ವೇ ಹೋಗ್ಬಿಟ್ಟು ಅವ್ರಿಗೆ ಪಾಠ ಹೇಳಿಸ್ಬಿಟ್ಟು ಅವ್ರು ಪಾಠ ಹೇಳಿ ಅವ್ರಿಗೆ ನಾವು ಪಾಠ ಕೊಟ್ಬಿಟ್ಟು ನೀವು ರ್ಯಾಂಕ್ ಬರಬೇಕಂತ ಹೇಳೋಕ್ಕೆ ನಾವು ಟೀಚರ್ಗಳಲ್ಲ. ನಾವು ಆ ಸ್ಕೂಲಿಗೆ ಸಪೋರ್ಟ್ ಮಾಡಿ ಆ ಸ್ಕೂಲಿಗೆ ಮಕ್ಕಳು ಓದೋ ಮಕ್ಕಳಿಗೆ ಏನೇನು ಸೌಲಭ್ಯ ಬೇಕು, ಒಂದು ಪ್ರೈವೇಟ್ ಸ್ಕೂಲಲ್ಲಿ ಏನಿದೆಯೋ ಅದಕ್ಕಿಂತ ಹೆಚ್ಚು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ರು. ಹೊರತು ಆ ಸ್ಕೂಲಲ್ಲಿ ನಾವು ಡೆವಲಪ್ ಮಾಡೋಕ್ಕೆ ಬಿಡಿ, ಆ ಸ್ಟೂಡೆಂಟ್ ಅವರು ಸ್ಟೂಡೆಂಟ್ ಅವ್ರು ಬರಲಿ, ಅವ್ರು ಬಂದು ಅವ್ರ ಮುಖಾಂತರ ಅವ್ರು ನೋಡ್ಕೊಳ್ಳಿ ಮಾತ್ರ ನೋಡಬೇಕಾಗಿ ಹೊರತು ನಮಗೆ ಸ್ವಂತ ಬೇಡ. ಸರ್ ನಾವು ಮುಂಚೆ ಇಲ್ಲಿ 2007 ವಾಸ್ ದಟ್ ಸ್ಕೂಲ್ 2007ಇಂದ 2007ಇಂದ ಸರ್ ನಾವು ಬರೋದು ಇಯರ್ಲಿ. ವಿ ಕಮ್ ಓನ್ಲಿ ಟ್ವೈಸ್ ಅ ಇಯರ್. ಯಾಕಂದರೆ ವಿ ಆರ್ ನಾಟ್ ವೆರಿ ಬಿಸಿ. ವಿ ಓನ್ಲಿ ಕಮ್ ಟ್ವೈಸ್ ಅ ಇಯರ್. ವಾಟ್ ಕ್ಯಾನ್ ವಿ ಡೂ? ಹಂತವಾಗಿ BGML ಶಾಲೆಗಳನ್ನ 11 ಶಾಲೆಯಿಂದ ಕಡೆಯಾಗೆ ಒಂದೇ ಒಂದು ಹೆರಿಟೇಜ್ ಶಾಲೆ, ಈ ಪಾರ್ಕಿನ್ಸನ್ ಮೆಮೋರಿಯಲ್ ಮತ್ತು ಲಿಂಡ್ಸೆ ಮೆಮೋರಿಯಲ್ನ ಒಂದು ಶಾಲೆಗೆ ತಂದಿಟ್ಟಿದ್ದಾರೆ. ಅದನ್ನು ಈಗ ಇದೊಂದು ಹೆರಿಟೇಜ್ ಶಾಲೆ ಅಂದರೆ ನಮ್ಮ KGFಗಾಗಲಿ, ನಮ್ಮ ರಾಜ್ಯಕ್ಕಾಗಲಿ, ನಮ್ಮ ದೇಶಕ್ಕಾಗಲಿ ಬ್ರಿಟಿಷ್ ಕಾಲದಿಂದ ಒಂದು ಹೆರಿಟೇಜ್ ಆದ ಶಾಲೆ, ಒಂದು ಒಳ್ಳೆಯ ಶಾಲೆ. ಅದನ್ನು ಈಗ ಹಂತವಾಗಿ ಮುಚ್ಚಬೇಕಂತ ಈಗ ಪ್ರಾಥಮಿಕ ಇದರಲ್ಲಿ ಯಾರು ಒಬ್ಬರು ಅಧ್ಯಾಪಕರಿಲ್ಲ. ಹೈಸ್ಕೂಲಲ್ಲಿ ಒಬ್ಬರೇ ಇರೋದು. ನಾವು ನಮ್ಮ KGF ಸ್ಕೂಲ್ ಫೌಂಡೇಶನ್ ಹಳೆ ವಿದ್ಯಾರ್ಥಿಗಳ ಸಂಘಟನೆಯಿಂದ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ವಿ. ಅಧ್ಯಾಪಕರಾಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಈ ಸಪೋರ್ಟ್ ಮಾಡಿ ಒಳ್ಳೆ ಫಲಿತಾಂಶವನ್ನು ಕೊಡೋ ಥರ ನಾವು ಮಾಡ್ತಾ ಇದ್ವಿ. ಈಗ ಅದನ್ನು ನಮಗೆ ಕೊಡೋಕ್ಕೆ ಒಳಗಡೆ ಹೋಗಿ ಅದು ಮಾಡೋಕ್ಕೂ ಅವಕಾಶ ಕೊಡದೆ ನಮ್ಮನ್ನು ಹೊರಗಿಟ್ಟಿದ್ದಾರೆ. ಇದನ್ನು ಸಾರ್ವಜನಿಕರು ಮತ್ತು ನೀವೆಲ್ಲರೂ ಸೇರಿ ಇದಕ್ಕೆ
ಒಳ್ಳೆ ಇದನ್ನ ಮಾರ್ಗಸೂಚಿಯನ್ನು ಕೊಟ್ಟಿದ್ದೆ. ಸರ್ಕಾರಕ್ಕೆ ನೀವು ಹೇಳಬೇಕು, ನಮ್ಗೆ ಯಾರ ಮೇಲೂ ಆರೋಪ ಆಗಲಿ ಪ್ರತಿ ಆರೋಪ ಏನಿಲ್ಲ. ನಮಗೆ ಶಾಲೆಗೆ ಒಳ್ಳೆ ಫಲಿತಾಂಶ ಕೊಡ್ಬೇಕನ್ನೋದು ಒಂದೇ ಒಂದು ಉದ್ದೇಶ ಇರೋದಷ್ಟೇ. ಶಾಲೆ ಮೇಲಾಗಲಿ ಬೇರೆ ಇದ್ರ ಮೇಲಾಗಲಿ ಕಬಳಿಕೆ ತಗೊಳ್ಳೋದಾಗಲಿ ನಮ್ಮ ನಿಯಂತ್ರಣ ತಗೊಳ್ಳೋದಾಗಲಿ ಏನಿಲ್ಲ. ನಮಗೆ ನಮ್ಮ ಶಾಲೆ, ಈ ಪ್ರತಿಷ್ಠಿತವಾದ ಶಾಲೆಗೆ ಒಳ್ಳೆಯ ಫಲಿತಾಂಶ ಕೊಡಬೇಕು, ಒಳ್ಳೆಯ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಕೊಡಬೇಕನ್ನೋದು ಒಂದೇ ಉದ್ದೇಶ ಇರೋದು. ಅದನ್ನು ನೀವು ದಯಮಾಡಿ ಜನರಿಗೆ ತಿಳಿಸ್ಬೇಕು, ಸರ್ಕಾರಕ್ಕೆ ತಿಳಿಸಿ ನಮಗೆ ಇನ್ನೊಂದು ಅವಕಾಶ ಕೊಡಬೇಕಂತ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಸರ್, ಈಗ ಕೊನೆಯಲ್ಲಿ ಒಂದು ಪ್ರಶ್ನೆ. ನಿಮ್ಮ ಒಂದು ಎಲ್ಲ ಶ್ರಮನೂ ಒಳ್ಳೆಯದಾಗಿದೆ, ಆದರೆ ನೀವು ಡೋನರ್ ಆಗಿ ಇರೋಕ್ಕೆ ಇಷ್ಟಪಡ್ತೀರಾ ಅಥವಾ ಮ್ಯಾನೇಜ್ಮೆಂಟ್ ಏನಾದರೂ ಆಗೋತ್ತಕ್ಕೆ ಇಷ್ಟಪಡ್ತೀರಾ? ಸರ್ ವೆರಿ ಡೋನರ್ ಸರ್. ಮ್ಯಾನೇಜ್ಮೆಂಟ್ ಇಲ್ಲ? ಮ್ಯಾನೇಜ್ಮೆಂಟ್ ಇಲ್ಲ ಸರ್, ನಮಗೆ ಟೈಮ್ ಇಲ್ಲ ಸರ್. ನಾನು ಬರೋದು ಇಯರ್ಲಿ, ಐ ಕಮ್ ಓನ್ಲಿ ಟ್ವೈಸ್. ಡೋನರ್ ಆಗಿರ್ತೀರ ಸರ್, ಐ ಹ್ಯಾವ್ ಟೈಮ್ ಓನ್ಲಿ ಟು ಕಮ್ ಟ್ವೈಸ್ ಇನ್ ಅ ಇಯರ್. ವೈ ವಿಲ್ ಐ ವಾಂಟ್ ಟು ಕಮ್ ಅಂಡ್ ಟೇಕ್ ದಿ ಸ್ಕೂಲ್? ಬರ್ತೀವಿ, ಅದಕ್ಕೆ ಏನು ಬೇಕೋ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಟೀಚರ್ಸ್ ಏನು ಬೇಕೋ ಆ ಸಹಾಯ ಮಾಡ್ತೀವಿ. ಶಾಲೆಯನ್ನ ಎಷ್ಟು ಸುಸಂಸ್ಕೃತವಾಗಿ ಒಳ್ಳೆ ಶಾಲೆ ಮಾಡಬೇಕು, ಮಾಡೆಲ್ ಸ್ಕೂಲ್ ಆಗಿ ಮಾಡಬೇಕು, ಅದಕ್ಕೆ ಏನೇನು ಬೇಕೋ ನಮ್ಮಿಂದ ಏನು ಸರ್ಕಾರ ಕೊಡೋದು ಏನಿದೆ ಅದು ಕೊಳ್ಳಿ, ಅದ್ರ ಜೊತೆಯಾಗಿ ನಮ್ಮಿಂದ ಏನು ಅನುದಾನ ಕೊಡೋಕ್ಕಾಗುತ್ತೋ ನಾವೆಲ್ಲ ಸೇರಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು BKML ಸ್ಕೂಲ್ ಫೌಂಡೇಶನ್ ಅಂತ ಹೆಸರಲ್ಲಿ ಇದನ್ನ ಮಾಡಬೇಕಂತ ಏನಿದ್ವು ಅದನ್ನ ನಾವು ಮಾಡಿ ಡೋನರ್ ಆಗಿದ್ರೆ ನಾವು ಡೋನರ್ ಮಾಡಿಬಿಟ್ಟು ನಾವು ಏನಾದರೂ ಒಂದು ಮಾಡಬೇಕಂದ್ರೆ ಅಲ್ಲಿ ಮಾಡಿಬಿಟ್ಟು ಅದನ್ನು ಹೋಗಿ ನಾವು ವಾಚ್ ಮಾಡಬೇಕು. ವಾಚ್ ಮಾಡೋದೇ ಡೋನರು. ನಾನು ನಿಮ್ಮ ಕೈಯಲ್ಲಿ ಕೊಟ್ಬಿಟ್ಟು ನೀವು ಮಾಡಿಲ್ಲ, ಅದು ಬೇರೆ ಕಡೆ ಎಲ್ಲಾದರೂ ನೀವು ಮಾರಾಕ್ಬಿಟ್ರೆ ನಮ್ಮ ಕಣ್ಣಲ್ಲಿ ನಾವು ನೋಡಿಲ್ಲ ಅಂದರೆ ಅದು ನೋಡೋಕ್ಕೆ ನಮಗೆ ಜಾಗ ಕೊಡ್ರಿ, ನಾವು ಬಂದು ನೋಡ್ತೀವಿ, ಹೆಂಗಿದೆ ಅಂತ ನೋಡ್ತೀವಿ, ಮಕ್ಳು ಹೆಂಗೆ ಓದ್ತಾರೆ, ಅವ್ರಿಗೆ ಹೆಂಗೆ ನೀವು ಸವಲತ್ತುಗಳನ್ನು ಕೊಡ್ತೀರಂತ ನೋಡಬೇಕು. ಅದು ಮಾತ್ರ ನಮ್ಗೆ ಬೇಕು ಹೊರತು ಸ್ಕೂಲ್ ಬೇಕಾಗಿಲ್ಲ, ಮ್ಯಾನೇಜ್ಮೆಂಟ್ ಬೇಡ. ನಮಗೆ ಅದು ನೋಡ್ಕೊಳ್ಳೋಕ್ಕೆ ನಮಗೆ ಅದು ಹಕ್ಕು ಬೇಕು. ಸ್ಕೂಲಲ್ಲಿ ಓದಿರೋದು ಆ ಸ್ಕೂಲು ಹಾಳಾಗಬಾರ್ದು. ಆ ಸ್ಕೂಲ್ ಅಲ್ಲೇ ಇರುತ್ತೆ, ಅದೇ ಹೆಸರಲ್ಲೇ ಇರುತ್ತೆ. ನಮ್ದು ಏನಿದ್ರೆ ಎಕ್ಸ್ಟರ್ನಲ್ ಸಪೋರ್ಟ್ ಇರುತ್ತೆ ಅಷ್ಟೇ.